ಗುರು ಬೆಂಗಳೂರಲ್ಲೇ ಬಿಗ್ಗೆಸ್ಟ್ ಸ್ಲಮ್ ಅಂತಾನೆ ಹೇಳ್ಬೋದು. ಆ ಒಂದು ಸ್ಲಮ್ಮಿಗೆ ನಾನು ಇವತ್ತು ಬಂದಿದ್ದೀನಿ. ಸೊ ಬೆಂಗಳೂರು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಸೊ ಓರಿಯನ್ ಮಾಲು, ಇಸ್ಕಾನ್ ಟೆಂಪಲ್, ದೊಡ್ಡ ದೊಡ್ಡ ಏರಿಯಾಗಳು, ಸೊ ದೊಡ್ಡ ದೊಡ್ಡ ರೋಡ್ಗಳಾಗಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇವೆಲ್ಲ ನೋಡಿರ್ತೀರಾ. ಅದೇ ಬೆಂಗಳೂರು ಅಂದ ತಕ್ಷಣ ಸೊ ಸ್ಲಮ್ಮಲ್ಲಿ ನೀವು ನೋಡಿದ್ದೀರಾ. ಸ್ಲಮ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿದ್ದೀರಾ. ಅದೇ ಸ್ಲಮ್ಮಲ್ಲಿ ಒಂದು ಮನೇಲಿ 10 ಅಲ್ಲ 15 ಜನ ವಾಸ ಮಾಡ್ತಾರೆ. ಅದು ಮನೆ ಯಾವ ರೀತಿ ಇರ್ಬೋದು, ಒಳಗಡೆ ಜನ ಹೆಂಗಿರ್ಬೋದು. ಸ್ಲಮ್ ಪಕ್ಕದಲ್ಲೇನೆ ಸೊ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ದೊಡ್ಡ ಮೋರಿ ಇದೆ. ಸೊ ಸ್ಲಮ್ ಪಕ್ಕದಲ್ಲೇ ಇರೋದು. ಚಿಕ್ಕ ಚಿಕ್ಕ ಮಕ್ಳು ಇರುತ್ತೆ, ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ, ಚಿಕ್ಕ ಚಿಕ್ಕ ಪಾಪುಗಳೆಲ್ಲ ಇರುತ್ತೆ. ಗುರು ಬೆಂಗಳೂರಿನ ಇನ್ನೊಂದು ಮುಖ ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈ ವಿಡಿಯೋನ ಮಿಸ್ ಮಾಡ್ಕೋಕೆ ಹೋಗ್ಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನಾನು ಒಳಗಡೆ ಬಂದೆ. ಆ್ಯಕ್ಚುಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿರೋ ಮನೆಗಳಿದ್ದಾವೆ. ಇಲ್ಲೆಲ್ಲ ಫುಲ್ಲು ಸಂಧಿಗಳಿದ್ದಾವೆ ಗೈಸ್. ನೋಡಿ ಈ ಕಡೆ ಹೋದ್ರು ಮನೆಗಳು. ಬನ್ನಿ ಇವಾಗ ಈ ಸಂಧಿಯಲ್ಲಿ ಹೋಗೋಣ. ನೋಡಿ ಒಬ್ರು ದಪ್ಪನವ್ರು ಬಂದರೆ ಒಳಗಡೆ ಹೋಗೋಕ್ಕಾಗಲ್ಲ. ನನ್ನಂತರ ಸ್ಲಿಮ್ ಆಗಿದ್ದವ್ರು ಹೋಗ್ಬೋದು. ನೋಡಿ ಇಲ್ಲಿ ಜಪ್ಪ ಎಂಟ್ರಿ ಆದೆ ನಾನು. ಸೊ ಈ ಕಡೆ ಬಂದರೆ ಈ ಕಡೆ ಒಂದು ಮನೆ ಇದೆ ಆ್ಯಕ್ಚುಲಿ. ಸೊ ಹಂಗೆ ಮುಂದೆ ಹೋದರೆ ಇಲ್ಲೂ ಒಂದು ಮನೆ ಇದೆ, ಈ ಕಡೆ ಇಲ್ಲೊಂದು ಮನೆ ಇದೆ. ನೋಡಿ ಇಷ್ಟೊಂದು ಬರ್ಬೋದು ಒಳಗಡೆ. ಸೊ ಗೈಸ್ ಇಲ್ಲಿ ಒಳಗಡೆ ಒಬ್ಬರು ಮನೆಗೆ ಬಂದಿದ್ದೀನಿ. ನೋಡಿ ಎಷ್ಟು ಚಿಕ್ಕದಾಗಿದೆ ಈ ಮನೆ. ಸೊ ಮೇಲ್ಗಡೆ ಪತ್ರ ಸಾಕಿದ್ದಾರೆ. ಇಷ್ಟು ಚಿಕ್ಕ ಮನೇಲಿ ಈ ಕಡೆ ಇದೇ ವಾಶ್ರೂಮ್ ಅವ್ರಿಗೆ. ಇಲ್ಲೇ ಅಡುಗೆ ಮಾಡ್ಕೋತಾರೆ. ಸೊ ಇಲ್ಲೇ ಮಲ್ಕೋತಾರೆ. ಇಷ್ಟು ಜಾಗದಲ್ಲಿ ಎಷ್ಟು ಜನ ಇರೋದು ಬ್ರೋ ನೀವು? 5 ಜನ. ನೋಡಿ ಇಷ್ಟೇ ಜಾಗದಲ್ಲಿ ಇವರು 5 ಜನ ವಾಸ ಮಾಡ್ತಾರಂತೆ. ನೋಡಿ ಈ ಮನೆ ನೋಡಿ ನಿಮಗೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಓನ್ಲಿ ಒಬ್ಬರಿಗೆ ಇದು ಕಂಫರ್ಟೇಬಲ್ ಆಗಿದೆ ಇದೆ. ಸೊ ಇದರಲ್ಲಿ 5 ಜನ ವಾಸ ಮಾಡ್ತಾರಂತೆ ನೋಡಿ ಗೈಸ್. ಸೊ ಮಿರಾಕಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇನ್ನೂ ಮುಂದೆ ಹೋಗೋಣ. ಸೊ ಇನ್ನೂ ಚಿಕ್ಕದಾಗಿ ಮನೆಗಳಿದ್ದಾವೆ. ಇನ್ನೂ 5 ಜನ ಅಲ್ಲ 15 ಜನ ವಾಸ ಮಾಡೋಂಥ ಮನೆಗಳು ಕೂಡ ಇಲ್ಲಿ ಇದ್ದಾವೆ. ಸೊ ಇಲ್ಲಿ ಬಂದರೆ ಈ ಕಡೆ ನೋಡಿ ಇಲ್ಲೂ ಒಂದು ಮನೆ ಇದೆ. ಬನ್ನಿ ಈ ಕಡೆ ಮುಂದೆ ಬಂದರೆ ಸೊ ಗೈಸ್ ಇಲ್ಲಿ ಒಂದು ಮನೆ ಇದೆ, ಆ ಕಡೆ ಒಂದು ಮನೆ ಇದೆ, ಅಲ್ಲೂ ಒಂದು ಮನೆ ಇದೆ ಗೈಸ್. ನೋಡಿ ಈ ಕಡೆ ಬಂದರೆ ಇಲ್ಲೊಂದು ಮನೆ, ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲೂ ಒಂದು ಮನೆ ಇದೆ. ಆ ಸಂಧಿಯಲ್ಲಿ 2 ಮನೆ ಇದೆ. ಸೊ ನೋಡಿ ಇಲ್ಲಿ ಒಂದು ದೇವಸ್ಥಾನ, ಇದಿಷ್ಟರಲ್ಲೇ ಒಂದು ಚಿಕ್ಕ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಹಾಯ್ ಮಾಡ್ಪುಟ, ಹಾಯ್ ಹಾಯ್. ಗ್ರೂಪ್ ಬೆಂಗಳೂರು ಅಂದ ತಕ್ಷಣ ಎಲ್ಲರೂ ಐಷಾರಾಮಿ ಜೀವನನ ನೋಡಿರ್ತೀರಾ. ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಹೋಗಿರ್ತೀರಾ, ದೊಡ್ಡ ದೊಡ್ಡ ಮಾಲ್ಗಳಿಗೆ ತಿರುಗಾಡಿರ್ತೀರಾ, ದೊಡ್ಡ ದೊಡ್ಡ ಟೆಂಪಲ್ಗಳಿಗೂ ಹೋಗಿರ್ತೀರಾ. ಆದರೆ ಬೆಂಗಳೂರಿನ ಇನ್ನೊಂದು ಮುಖ ಅಂತಲೇ ಹೇಳ್ಬೋದು. ಸೊ ಈ ಸ್ಲಮ್ಮನ್ನ ನೋಡೇ ಇರಲಿಕ್ಕಿಲ್ಲ ನೀವು, ಕೇಳು ಇರಲಿಕ್ಕಿಲ್ಲ. DJ ಹಳ್ಳಿ ಅಂತ. DJ ಹಳ್ಳಿಯಲ್ಲಿ ಬರುವಂಥ ಈ ಒಂದು ಸ್ಲಮ್ಮಲ್ಲಿ 500 ಮನೆಗಳಿದ್ದಾವೆ. ಸೊ ಅಷ್ಟೊಂದು ಜನ ವಾಸ ಮಾಡ್ತಿದ್ದಾರೆ. ಎಲ್ಲನೂ ಚಿಕ್ಕ ಚಿಕ್ಕ ಮನೆಗಳು. ಎಷ್ಟು ಮನೆಗಳಿದ್ದಾವೆ ಆಂಟಿ ಇಲ್ಲೆಲ್ಲ ಟೋಟಲ್ ಆಗಿ? ಒಂದು 500 ಮನೆಗಳು. ಟೋಟಲಿ ಜನಗಳು ಎಷ್ಟು ಜನ ಇದ್ದಾರೆ ಇಲ್ಲಿ? ಒಂದು 10,000 20,000 ಜನ ಇರ್ಬೋದಲ್ವಾ? ಒಂದು ಮನೇಲಿ ಎಷ್ಟು ಜನ ವಾಸ ಮಾಡ್ತಾರೆ? ಮನೆಯಲ್ಲಿ ಇರೋದು 4 ಜನ 5 ಜನ ಇದ್ದಾರೆ. 4 ಜನ 5 ಜನ 6 ಜನ ಒಂದೊಂದು ಮನೇಲಿ. ಮನೆಗಳೆಲ್ಲ ಯಾವ ಥರ ಆಂಟಿ? ಒಂದು ಹಾಲು, ಒಂದು ಬೆಡ್ರೂಮ್, ಒಂದು ಕಿಚನ್, ಆ ಥರ ಇಲ್ಲ ಅಲ್ವಾ? ಹಾಂ ನೋಡಿ ಅದೇ ಕಿಚನು, ಇದೇ ವಾಶ್ರೂಮು, ಅಲ್ಲೇ ಅಡುಗೆ ಮಾಡೋದು ಎಲ್ಲ ಅಲ್ಲೇ. ಇದು ಮಾಡಿ ವಾಶ್ರೂಮ್ ಬಾತ್ರೂಮ್ ಎಲ್ಲ ಬಂದು ಪೇಟಿ ತಗೊಂಡು ಹೋಗ್ತಾರೆ. ಯಾರು ಏನು ಮಾಡಲ್ಲ, ಒಂದು ಸಹಾಯ ಏನು ಮಾಡಲ್ಲ. ಅದ್ರಿಗೆ ಎಂತ ಏನಿದೆ ಹೇಳಿ? ಇವಾಗ ಆಂಟಿ ನೀವು ಟಾಯ್ಲೆಟ್ಗೆಲ್ಲ ಎಲ್ಲಿಗೆ ಹೋಗ್ತೀರಾ ನೀವು? ಅಲ್ಲಿ ರೋಡಾಗಿ ಹೋಗ್ತೀವಿ. ಅದು ಕ್ಲೀನ್ ಮಾಡಿ ಕೊಡಲ್ಲ ಸಾಹೇಬ್ರು ಬಂದು. ಅದು ಕ್ಲೀನ್ ಮಾಡಿ ಕೊಡಿ ಅಂದ್ರೆ ಹಾವುಗಳೆಲ್ಲ ಬಂದ್ಬಿಡುತ್ತೆ. ಹಾವುಗಳು ಕೂಡ ಇರುತ್ತೆ ಇಲ್ಲಿ ಗೈಸ್. ನೋಡಿ ಇಲ್ಲಿ ಬಾತ್ರೂಮ್ ಇದೆ, ಏನ್ ಮಾಡಕ್ ಆಗಲ್ಲ. ಇಷ್ಟೊಂದು ಬರ್ತಾರೆ, ಎಲ್ಲ ಪೇಟಿ ಎಲ್ಲ ತಗೊಂತಾರೆ. ಮನೆ ಬತ್ತೆ ನೋಡ್ತಾ ಇದ್ದಾರೆ ಬಂದು. ಆಧಾರ್ ಕಾರ್ಡು ಈ ಸೌಲಭ್ಯಗಳೆಲ್ಲ ಇದಾವ ಆಂಟಿ? ಆಧಾರ್ ಕಾರ್ಡು, ಓಟ್ ಐಡಿ ಓಟ್ ಹಾಕ್ತೀರಾ ನೀವೆಲ್ಲ? ಎಲ್ಲ ಹಾಕ್ತಾ ಇದೀವಿ. ಓಕೆ ಗೈಸ್ ನೋಡಿ. ಸೊ ಇವ್ರಿಗೆ ಆಧಾರ್ ಕಾರ್ಡ್ ಸೌಲಭ್ಯ ಆಗಿರ್ಬೋದು, ಆಮೇಲೆ ವೋಟರ್ ಐಡಿ ಆಗಿರ್ಬೋದು, ಓಟು ಕೂಡ ಇವ್ರು ಹಾಕ್ತಾರೆ. ಇವ್ರಿಗೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇಲ್ಲ. ಎಲ್ಲರೂ ಕೂಡ ಬೈಲಲ್ಲಿ ಅಂದರೆ ಹೊರಗಡೆ ಹೋಗಿ ವಾಶ್ರೂಮ್ ಮಾಡಿ ಬರ್ತಾರೆ. ಕೇಳೋಕ್ಕೆ ಒಂಥರ ಬೇಜಾರು ಅನ್ಸುತ್ತಲ್ವಾ? ಸೊ ಅದಾದಮೇಲೆ ಸೊ ಈ ಕಡೆ ಬಂದರೆ ಇಲ್ಲೂ ಒಂದು ಮನೆ ಇದೆ. ಸೊ ನೋಡಿ ಇಲ್ಲೇ ಒಲೆ ಮಾಡ್ಕೊಂಡಿದ್ದಾರೆ. ಹಾಯ್, ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಪಾಪು. ಹಾಯ್ ಮಾಡು, ಹಾಯ್. ಹಿಂಗೆ ಟಾಟಾ ಮಾಡು, ಟಾಟಾ, ಹಾಯ್. ಸೊ ಬನ್ನಿ
ನೋಡಿ ಈ ಕಡೆ ಬಂದರೆ ಈ ಕಡೆನೂ ಒಂದು ಮನೆ ಇದೆ. ಎಲ್ಲ ಚಿಕ್ಕ ಚಿಕ್ಕದಾಗಿ ಮನೆಗಳು, ಟೋಟಲಾಗಿ ಏನಿಲ್ಲ ಅಂದರೂ ಒಂದು ಮನೆಗಳಿದ್ದಾವೆ ಇದಿಷ್ಟರಲ್ಲೇ. ಎಲ್ಲ ಚಿಕ್ಕ ಚಿಕ್ಕದಾಗಿ ಜಾಗ ನೋಡಿ. ಈ ಸಂಧಿಯಲ್ಲಿ ಹೋದರೆ ಈ ಕಡೆನೂ ಮನೆಗಳಿದ್ದಾವೆ ಆ್ಯಕ್ಚುಲಿ. ಸೊ ಈ ಕಡೆ ಬಂದರೆ ಯಪ್ಪ ಇಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ, ಇಷ್ಟೇ ಜಾಗದಲ್ಲಿ. ಓ ಮೈ ಗಾಡ್. ಸೊ ಈ ಕಡೆ ಇನ್ನೊಂದು ಮನೆ ಇದೆ. ಮಾತಾಡ್ಬೋದಾ? ಓಕೆ, ಏನು ಮಾಡ್ತಿದ್ದೀರಾ? ಅಡುಗೆ ಇದರಲ್ಲೇ ಮಾಡ್ತಿದ್ದೀರಾ? ಅನ್ನ ಮಾಡ್ತಿದ್ದೀರಾ? ಗ್ಯಾಸ್ ಇಲ್ಲ ಅಂತ ಇದ್ರಲ್ಲಿ ಮಾಡ್ತಿದ್ದೀರಾ? ಗ್ಯಾಸ್ ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಬನ್ನಿ ಇವಾಗ ಈ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ ಇದೆ. ಆಂಟಿ ಒಳಗಡೆ ಬರ್ಬೋದಾ? ಗೈಸ್ ನೋಡಿ, ಇಷ್ಟು ಚಿಕ್ಕ ಮನೆ ಇದ್ದಾವೆ. ಅದೇ ಟೋಟಲಾಗಿ ಇಷ್ಟು ಚಿಕ್ಕ ಮನೇಲಿ ಇಲ್ಲೇ ಅಡುಗೆ ಮಾಡ್ತಾರೆ ಇವರು. ಸೊ ಈ ರೂಮಲ್ಲಿ ಒಂದು ಇದ್ದಾರೆ, ಈ ಕಡೆ ಒಂದು ಟಿ ವಿ ಇದೆ. ಸೊ ಈ ಕಡೆ ಎಲ್ಲ ಇಟ್ಕೊಂಡಿದ್ದಾರೆ ಸಾಮಾನು. ಅಮ್ಮ ಎಷ್ಟು ಜನ ಇರ್ತೀರಾ ನೀವಿಲ್ಲಿ? ಇದರಲ್ಲಿ 5 ಜನ ಇದ್ದೀರಾ ಟೋಟಲಾಗಿ. ಗೈಸ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಸೊ ಇದರಲ್ಲಿ 5 ಜನ ಇರ್ತಾರಂತೆ ನೋಡಿ. ನಿಜ ಅಲ್ವಾ? ಸೊ ಗೌರ್ಮೆಂಟ್ ಅವರು ಸೊ ಇದನ್ನೆಲ್ಲ ನೋಡಿ, ಸೊ ನೋಡಿಬಿಟ್ಟು ಅವ್ರಿಗೇನಾದರೂ ಒಂದು ಸೌಲಭ್ಯ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಎಷ್ಟು ಚಿಕ್ಕ ಚಿಕ್ಕದಾಗಿದ್ದಾವೆ ಮನೆಗಳು ನೋಡಿ. ಈ ಕಡೆ ಇಷ್ಟೇ ಮನೆ ಇರೋದು ಗುರು. ಇದು ಇಲ್ಲಿ ನೋಡು ಎಷ್ಟು ಚಿಕ್ಕದಾಗಿದೆ ಇದೆಲ್ಲ. ಸೊ ಗೈಸ್ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಸೊ ಬನ್ನಿ ನಾವಿವಾಗ ಆ ಕಡೆ ಹೋಗೋಣ. ಸೊ ಗೌರ್ಮೆಂಟ್ ಅವ್ರಿಗೇನಪ್ಪ ಅಂದರೆ ಸೊ ಇದನ್ನು ನೋಡಿಬಿಟ್ಟು ಗಮನಕ್ಕೆ ತಗೋಬೇಕು. ಯಾಕಂತಂದರೆ ಇಷ್ಟು ಚಿಕ್ಕ ಮನೆಯಲ್ಲಿ ಏನಿಲ್ಲ ಅಂದರೂ ಇಷ್ಟಿಷ್ಟು ಮನೆಗಳಿದ್ದಾವೆ. ಆ ಚಿಕ್ಕ ಮನೇಲಿ ಎಷ್ಟೊಂದು ಜನ ವಾಸ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಗೌರ್ಮೆಂಟ್ ಅವರು ಇದನ್ನು ಗಮನಕ್ಕೆ ತಗೊಂಡು ಸೊ ಏನಾದರೂ ಇವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಗೈಸ್ ನೋಡಿ ಇಲ್ಲೊಂದು ಮನೆ ಇದೆ. ಆಮೇಲೆ ಏನಿಲ್ಲ ಅಂದರೂ ಕೂಡ ಸೊ ಇಲ್ಲಿ ಟೋಟಲ್ ಆಗಿ ಏನಿಲ್ಲ ಅಂದರೂ ಕೂಡ ಮನೆಗಳಿದ್ದಾವೆ ಇಲ್ಲಿ. ಸೊ ಮತ್ತೆ ನಾನು ಸುತ್ಕೊಂಡು ಇಲ್ಲಿಗೆ ಬಂದೆ ಗೈಸ್. ಸುತ್ತ ಹರ್ಕೊಂಡು ಆ ಕಡೆ ಹೋಗೋ ಬದಲು ಮತ್ತೆ ಅದೇ ಸಂದಿಲಿ ಬಂದೆ ನಾನು ಆ್ಯಕ್ಚುಲಿ. ಪರವಾಗಿಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ನೋಡಿ ಈ ಕಡೆ ಬಂದರೆ ಇಲ್ಲೂ ಒಂದು ಮನೆ ಇದೆ, ಕಾಣಿಸ್ತಿರ್ಬೋದು. ಈ ಕಡೆ ಇಲ್ಲೂ ಒಂದು ಮನೆ ಇದೆ. ಮಮ್ಮಿ ನಾಯಿ ಏನೋ ಹಿಡ್ಕೊಂಡಿದೆ ಗೈಸ್. ಹೋಗು ನೀನು, ಕಡಿತೀಯಾ? ಕಡಿಯಲ್ಲ ತಾನೆ. ಬೆಕ್ಕು ನಾಯಿ ಆಪೋಸಿಟ್ ಕೂತಿದ್ದಾವೆ ಗೈಸ್. ಇಲ್ಲೂ ಒಂದು ಮನೆ ಇದೆ, ಈ ಕಡೆ ಬಂದರೆ ಇಲ್ಲೂ ಒಂದು ಮನೆ ಇದೆ, ಈ ಕಡೆ ಬಂದರೆ ಇಲ್ಲೂ ಒಂದು ಮನೆ ಇದೆ. ಸಂದಿಲಿ ಕೂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಗುರು. ಸೊ ನೋಡಿ ಪರವಾಗಿಲ್ಲ ಗೈಸ್. ನೋಡಿ ಇದು ಎಷ್ಟು ಚಿಕ್ಕದಾಗಿದೆ ಮನೆ ನೋಡಿ. ಟರ್ನ್ ಆದರೆ ಲಾಸ್ಟ್ ಒಬ್ಬರು ಇರೋಷ್ಟೇ ಇರೋದು ಇದು. ಸೊ ಮಲ್ಕೊಳಕ್ಕೆ ಮಾಡಿದ್ದಾರೆ. ಸೊ ನೋಡಿ ಇಷ್ಟೇ ಜಾಗ ಇರೋದು ಇದು. ಸರಿ ಎಷ್ಟು ಜನ ವಾಸ ಮಾಡ್ತೀರಾ ನೀವು ಇದರಲ್ಲಿ? 4 ಜನ ಇರ್ತೀರಾ. ಓಕೆ ನೋಡಿ ಗೈಸ್, ಇದರಲ್ಲಿ 4 ಜನ ಇರ್ತಾರಂತೆ. ಸೊ ನಿಜವಾಗ್ಲೂ ಎಷ್ಟು ಚಿಕ್ಕದಾಗಿದೆ, ಎಷ್ಟು ಚಿಕ್ಕದಾಗಿದ್ದಾವೆ ಮನೆಗಳು. ನೋಡಿದ್ರೆ ನನಗೆ ಶಾಕ್ ಆಗುತ್ತೆ. ಇಷ್ಟು ಚಿಕ್ಕ ಮನೆಯಲ್ಲಿ ಅಷ್ಟೊಂದು ಜನ ವಾಸ ಮಾಡ್ತಾರಾ ಅನ್ನೋದೇ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈ ಕಡೆ ನೋಡಿ, ಇಲ್ಲೊಂದು ಮನೆ ಇದೆ, ಈ ಕಡೆ ಬಂದರೆ ಇಲ್ಲೊಂದು ಮನೆ ಇದೆ ನೋಡಿ ಗೈಸ್. ಆಮೇಲೆ ಇಲ್ಲೊಂದು ಮನೆ ಇದೆ. ಫುಲ್ಲು ಮನೆಗಳೇ ಗುರು. ಎಷ್ಟು ಎಲ್ಲೂ ನೋಡಿದ್ರೂ ಕೂಡ ಮನೆಗಳೇ ಕಾಣಿಸುತ್ತೆ ನಮಗೆ ಫುಲ್ಲು. ಯಾವ ಸಂದಿಲ್ಲಿ ನೋಡಿದ್ರು ಸುಮ್ಮನೆ ಹಿಂಗೆ ತಿರುಗ್ದಾ ಇಲ್ಲೊಂದು ಮನೆ, ಹಿಂಗೆ ತಿರುಗ್ದಾ ಇಲ್ಲೊಂದು ಮನೆ. ಹಾಯ್ ಮಾಡು, ಹಾಯ್ ಮಾಡು ಹಿಂಗೆ. ಗೈಸ್ ನೋಡಿ ಇದರಲ್ಲೇ ಒಂದು 3-4 ಮನೆಗಳಿದ್ದಾವೆ. ಸೊ ಇದರಲ್ಲಿ ಒಂದು 2-3 ಮನೆ ಇದೆ ಇದರಲ್ಲಿ ಆ್ಯಕ್ಚುಲಿ. ಯಪ್ಪ ಸೀರಿಯಸ್ಲಿ ಗುರು, ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಜನ ವಾಸ ಮಾಡ್ತಾರಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಸೊ ಇವ್ರಿಗೆಲ್ಲ ಸೌಲಭ್ಯಗಳಿದಾವೋ ಇಲ್ವೋ. ಆಮೇಲೆ ಚಿಕ್ಕ ಚಿಕ್ಕ ಪಾಪುಗಳು ನೋಡಿದ ಹಾಗೆ. ಸೊ
ಜಗಳ ನನ್ಗೆ ನಿಂತಿದ್ದಾರೆ, ಅಲ್ಲಿ ಜಗಳ ನಡೀತಾ ಇದೆ ಆ್ಯಕ್ಚುಲಿ. ಬೈತಾರ ಬೇಡ ನಮ್ಗೆ ಯಾಕೆ. ಸೊ ಕೈಸ್ ನೋಡಿ, ಇಷ್ಟೊಂದು ಜನ ಇಲ್ಲೆಲ್ಲ ನಿಂತಿದ್ದಾರೆ, ಅಲ್ಲಿ ಜಗಳ ನಡೀತಾ ಇದೆ ಆ್ಯಕ್ಚುಲಿ. ಸೊ ಇದೆಲ್ಲ ಫುಲ್ಲು ಚಿಕ್ಕ ಚಿಕ್ಕದಾಗಿ ಮನೆಗಳು. ನೀವು ನೋಡಿದಾಗ ಎಷ್ಟು ಚಿಕ್ಕದಿದೆ, ಒಂದು ಎಲ್ಲದರಲ್ಲೂ ಕೂಡ ವಾಸ ಮಾಡಿದ್ದಾರೆ. ಆಮೇಲೆ ಈ ಬಾಕ್ಲಿ ಹಾಕಿಗಳ ಮನೆಗಳೆಲ್ಲನೂ ಕೂಡ ಸೊ ಕೆಲ್ಸಕ್ಕೆ ಹೋಗಿದ್ದಾರೆ. ನಿಜವಾಗ್ಲೂ ನನಗಂತೂ ಈ ಜಾಗದಲ್ಲಿ ಇಷ್ಟು ಜನ ಇರ್ಬೋದಾ, ನಿಜವಾಗ್ಲೂ ಇರೋಕ್ಕಾಗುತ್ತಾ ಅನ್ನೋದೇ ಒಂದು ಮಿರಾಕಲ್ ಗುರು. ಬೆಂಗಳೂರಿನ ಇನ್ನೊಂದು ಮುಖ, ಇನ್ನೊಂದು ಚಾಪ್ಟರ್. ಸೊ ಇದು ಅಂತ ಹೇಳ್ಬೋದು, ಈ ಒಂದು ಸ್ಲಮ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ನೀವು ನೋಡೋದಾಗೆ ತುಂಬ ಸ್ಲಮ್ಗಳಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಇದೇನಪ್ಪ ವೆರೈಟಿ ಅಂತ ಕೇಳ್ಬೋದು, ಇದೇ ವೆರೈಟಿ. ಯಾಕಂದರೆ ಇಲ್ಲಿ ಅಷ್ಟೊಂದು ಜನ ವಾಸ ಮಾಡ್ತಿದ್ದಾರೆ, ಅಷ್ಟೊಂದು ಮನೆಗಳಿದ್ದಾವೆ. ಸೊ ಇದೇ ವೆರೈಟಿ ಅಂತ ಹೇಳ್ಬೋದು. ಬೇರೆ ಸ್ಲಮ್ಮಲ್ಲಿ ಬೇರೆ ಇಷ್ಟೇ ಮನೆಗಳು, ಅಷ್ಟು ಜನ ಇಷ್ಟು ಜನ ಅಂತ ಇರ್ತಾರೆ. ಆದರೆ ಈ ಸ್ಲಮ್ಮಲ್ಲಿ ನೋಡೋಕ್ಕೆ ವಿಚಿತ್ರವಾಗಿ ಅದೇ. ಯಾಕಪ್ಪ ಅಂದರೆ ಜಸ್ಟ್ ಒಂದೊಂದು ಸಂಧಿಯಲ್ಲಿ ನಾನು ಎಂಟ್ರಿ ಕೊಟ್ಟರೆ ಸಾಕು, ಒಂದು ಮನೆ, ಈ ಕಡೆ ಬಂದರೆ ಇಲ್ಲೊಂದು ಮನೆ, ಈ ಥರ ಮನೆಗಳು ಸಿಗುತ್ತೆ. ಈ ಥರ ಸ್ಲಮ್ಮಲ್ಲಿ ನಾನು ಎಲ್ಲೂ ನೋಡಿಲ್ಲ. ಸೊ ನೀವು ನೋಡಿದ್ದೀರಾ ಡಿ ಜೆ ಹಳ್ಳಿನ? ನೋಡಿದವ್ರು ಯಾರ್ಯಾರಿದ್ದೀರಾ ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾವ ಥರ ಇದೆ ಡಿ ಜೆ ಹಳ್ಳಿ ಸ್ಲಮ್ ಅಂತ. ಸೊ ನಾನಂತೂ ಇವತ್ತು ಡಿ ಜೆ ಹಳ್ಳಿ ಸ್ಲಮ್ಗೆ ವಿಸಿಟ್ ಮಾಡಿದ್ದೆ. ಅಂದರೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಮನೆಗಳಿದಾವಲ್ವಾ, ಇಷ್ಟೊಂದು ಜನ ವಾಸ ಮಾಡ್ತಿದ್ದಾರೆ. ಸೊ ಗೌರ್ಮೆಂಟ್ ಅವ್ರು ನೋಡಿಬಿಟ್ಟು ಏನಾದರೂ ಸೌಲಭ್ಯಗಳು ಕೊಡಲಿ ಅಂತ ಮಾಡ್ತಾ ಇರೋದು. ಗೊತ್ತಾ ಇದೆ. ಹಾಯ್ ನೋಡಿ, ಅವ್ರಿಗೂ ಮೋಸ್ಟ್ಲಿ ಅಲ್ಲಿ ಜಗಳ ಅವ್ರ ಮನೆಲ್ಲ ಆಡ್ತಿದ್ದಾರೆ. ಕಡಿಯತ್ತ ಕಡಿಬೇಡ. ಬೈತಾರ ತೋರಿಸಿದ್ರೆ ಗೈಸ್ ನೋಡಿ, ಈ ಕಡೆ ಒಂದು ಚಿಕ್ಕದ ಮನೆ ಇದೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲೊಂದು ಮನೆ ಇದೆ. ಹಾಗೆ ನಾವು ಈ ಕಡೆ ಬಂದರೆ ನೋಡಿ, ಈ ಜಾಗದಲ್ಲಿ ಒಂದು ಮನೆ ಇದೆ. ಸೊ ನೋಡಿ, ಇಷ್ಟೊಂದು ಜನಗಳಿದ್ದಾವೆ. ಎಲ್ಲ ಚಿಕ್ಕ ಮಕ್ಕಳುಗಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಪುಟ್ಟ ಮಕ್ಕಳು, ಎಲ್ಲ ಪುಟ್ಟ ಮಕ್ಕಳುಗಳಾಗಿರ್ಬೋದು. ಈ ಕಡೆ ಇಲ್ಲೊಂದು ಮನೆ ಇದೆ. ನೆಕ್ಸ್ಟ್ ಆ ಕಡೆ ನೋಡಿ, ಈ ಸೈಡೆ ಸಂದಿಲಿ ಬಂದರೆ ಈ ಕಡೆ ಒಂದು ಮನೆ, ಇಲ್ಲೊಂದು ಮನೆ, ಈ ಕಡೆ ಒಂದು ಮನೆ. ಎಲ್ಲ ಸಂದಿಲೂ ಕೂಡ ಒಂದು ಏನಿಲ್ಲ ಅಂದ್ರೂ ಒಂದು 5-6 ಮನೆಗಳಿರುತ್ತೆ. ಓಕೆನಾ? ಸಂದಿಲಿ ಏನಿಲ್ಲ ಅಂದರೂ ಒಂದು 5-6 ಮನೆಗಳಿರುತ್ತೆ. ಒಂದು ಸಂದಿಯಲ್ಲಿ ಹೋದ್ರೆ ಒಂದು 6 ಮನೆ ಸಿಗುತ್ತೆ, ಇನ್ನೊಂದು ಸಂದಿಯಲ್ಲಿ ಹೋದ್ರೆ ಅಲ್ಲೊಂದು 6 ಮನೆ ಸಿಗುತ್ತೆ. ಸೊ ಫುಲ್ಲು ಇಲ್ಲಿ ಚಿಕ್ಕದಾಗಿ ಮನೆಗಳು. ಅದರಲ್ಲಿ ಏನಿಲ್ಲ ಅಂದ್ರೂ ಕೂಡ ಒಂದು ಮನೇಲಿ 5 ಜನ ಆಗಿರ್ಬೋದು, 10 ಜನ ಆಗಿರ್ಬೋದು, 15 ಜನ ಆಗಿರ್ಬೋದು, ಈ ಥರ ವಾಸ ಮಾಡ್ತಿದ್ದಾರೆ. ಸೊ ಅವ್ರ ಸ್ಥಿತಿ ಹೆಂಗಿರ್ಬೋದು. ಸೊ ನೋಡಿದ್ರಲ್ವಾ, ಇಷ್ಟೊಂದು ಮನೆಗಳನ್ನು ನೀವು ತೋರಿಸಿದೆ ನಿಮಗೆ, ಎಷ್ಟು ಸಂದಿಲಿ ಎಷ್ಟೆಷ್ಟು ಮನೆಗಳಿದ್ದಾವೆ, ಆಮೇಲೆ ಯಾವ ಥರ ಚಿಕ್ಕ ಮನೆಗಳಿದ್ದಾವೆ ಅಂತ ನೀವೆಲ್ಲರೂ ಕೂಡ ನೋಡಿದ್ರಿ. ಇದು ಒಂದು ಮನೆ. ಓಕೆನಾ? ಈ ಕಡೆ ಬಂದರೆ ಇಲ್ಲೂ ಒಂದು ಮನೆ. ಇದೊಂದು ಸಂದಿಲಿ 1 2 3 4 5 ಮನೆಗಳು. ಸೊ ಇಷ್ಟರಲ್ಲಿ 5 ಮನೆಗಳು. ಸೊ ಮುಂದೆ ಹಂಗೆ ನಾವು ಜಂಪ್ ಮಾಡ್ಕೊಂಡು ಬಂದರೆ ಇನ್ನೂ ಮನೆಗಳು ಸಿಗುತ್ತೆ ಗುರು. ನೀವು ನೋಡಿದ್ರೆ ಶಾಕಾಗಿ ಹೋಗ್ತೀರಾ. ಕೈಸ್ ಹಿಂಗೆ ಬಂದರೆ ಇಲ್ಲಿ ನೋಡಿ, ಈ ಸಂದಿಲಿ ಇಲ್ಲೊಂದು ಮನೆ, ಇಲ್ಲೊಂದು ಮನೆ, ನೆಕ್ಸ್ಟ್ ಅಲ್ಲೊಂದು ಮನೆ. ಸೊ ನೋಡಿ, ಮತ್ತೆ ಇಲ್ಲಿ ಬಂದರೆ ಇಲ್ಲೊಂದು ಮನೆ, ಸೊ ಅಲ್ಲೊಂದು ಮನೆ. ಟೋಟಲ್ ಆಗಿ ಈ ಸಂದಿಲಿ ಒಂದು 6 ಮನೆಗಳಿದ್ದಾವೆ. ನೀವು ನೋಡಿದ್ರಲ್ವಾ? ಸೊ 6 ಮನೆ. ಅಪ್ಪ, ಅಲ್ಲೊಂದು ಮನೆ ಇದೆ ಗುರು, ನೋಡಿ, ನಾನು ನೋಡಿ ಇಲ್ಲ. ಸೊ ಅಲ್ಲೊಂದು ಮನೆ ಇದೆ. ನಾನಂತೂ ಶಾಕ್ ಆಗೋಗ್ಬಿಟ್ಟು, ನಿಜವಾಗ್ಲೂ ನೀವು ನೋಡಿದ್ರು ಕೂಡ ಶಾಕ್ ಆಗ್ತೀರಾ. ಇನ್ನೂ ಈ ಡಿ ಜೆ ಹಳ್ಳಿಗೆ ನೀವು ಬಂದಿಲ್ವಾ, ಒಂದ್ಸಲ ವಿಸಿಟ್ ಮಾಡಿ, ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತೀರಿ. ಯಾಕಂದರೆ ಈ ಟೋಟಲ್ ಎಷ್ಟಿದಾವಪ್ಪ ಅಂತಂದರೆ ಮನೆಗಳು ಲೆಕ್ಕನೇ ಇಲ್ಲ. 500 ಮನೆಗಳು ಓನ್ಲಿ. ನೀವು ನೋಡ್ತಿದ್ದೀರಾ ಸರೌಂಡಿಂಗ್, ಅಲ್ಲಿಂದ ಇಲ್ಲಿ ಸ್ವಲ್ಪನೇ ಜಾಗ ಇರೋದಿದ್ದು. ಹಂಗೆ 500 ಮನೆಗಳಿದ್ದಾವೆ. ಅದು ಯಾವ್ಯಾವ ಸಂದಿಲಿ ಎಷ್ಟೆಷ್ಟು ಮನೆಗಳು. ಈ ಒಂದು ಜಾಗನ ನೋಡಿದ್ರೆ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ಆಮೇಲೆ ಇಲ್ಲಿ ವಾಸ ಮಾಡೋ ಜನಗಳನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ವಾಶ್ರೂಮ್ ವ್ಯವಸ್ಥೆ ಇಲ್ಲ. ಏನಾದರೂ ತೊಗೊಂಬರ್ಬೇಕಂದ್ರೆ ಈ ಒಂದು ಸ್ಲಮ್ಮಿಂದ ಬೇರೆ ಕಡೆ ಹೋಗೋದಾಗಿರ್ಬೋದು. ಆಮೇಲೆ ಚಿಕ್ಕ ಇಷ್ಟಿಷ್ಟೇ ಪುಟ್ಟ ಮನೆಗಳಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಜಾಗ ಇದೆ ನೋಡಿ. ಒಬ್ಬರು ಇರುವಂಥ ಜಾಗದಲ್ಲಿ 5 ಜನ ವಾಸ ಮಾಡ್ತಿದ್ದಾರೆ. ಕೇಳೋಕ್ಕೆ ಬೇಜಾರಾಗುತ್ತಲ್ವ. ಅದು ಒಂದು ಕಡೆ ಆದರೆ ನೋಡಿ, ಇಲ್ಲಿ ವ್ಯವಸ್ಥೆ ಚಿಕ್ಕ ಮಕ್ಕಳಿಗೆ ವ್ಯವಸ್ಥೆನೂ ಅಷ್ಟೇ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ
ಬೇರೆ ಕಡೆ ಹೋಗೋದಾಗಿರ್ಬೋದು, ಅದು ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನನಗಂತೂ ತುಂಬ ಬೇಜಾರಾಯಿತು ಈ ಒಂದು ಪ್ಲೇಸ್ನ ನೋಡಿದ್ರೆ. ಈ ಥರ ಜಾಗದಲ್ಲಿ ಇಷ್ಟೊಂದು ಜನ ಇರ್ತಾರಲ್ವ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದು. ಸೊ ಅದಾದಮೇಲೆ ಒಂದೊಂದು ಸಂದಿಯಲ್ಲೂ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮನೆಗಳು, ಆ ಚಿಕ್ಕ ಮನೇಲಿ ಒಂದು 5-6 ಜನ ವಾಸ ಮಾಡ್ತಾರೆ. ಒಬ್ಬರು ವಾಸ ಮಾಡೋಂಥದ್ರಲ್ಲಿ 5 ಜನ ವಾಸ ಮಾಡ್ತಾರೆ. ಸೊ ನೈಸ್ ನೋಡಿದ್ರಲ್ವ, ಸ್ಲಮ್ ಜೀವನ ಈ ಥರ ಇರುತ್ತೆ. ನಾನು ನಿಮ್ಗೆ ತೋರಿಸಿದ್ನಲ್ವ ಎಷ್ಟು ಕಷ್ಟವಾಗಿದೆ. ಸೊ ಈ ಥರ ಇರುತ್ತೆ ಗೈಸ್. ಇನ್ನೂ ಯಾರೆಲ್ಲ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ನಿಮಗೆ ಬರಬೇಕು ಅಂದರೆ ಅಲ್ಲೇ ಕಾಣಿಸ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ.